ವೆಲ್ಕಮ್ ಟು ಜೇಸನ್ ಫ್ರೆಂಡ್ಸ್. ನನಗೆ ಇಷ್ಟು ದಿನ ನಾನು ವಿಡಿಯೋ ಮಾಡಿದ್ದು ಒಂದು ಲೆಕ್ಕಾಚಾರ ಇತ್ತು. ಇವಾಗ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಇಷ್ಟು ದಿನ ವಿಡಿಯೋ ಮಾಡಿದ್ದು ಪ್ರತಿಯೊಂದು ನಾನು ನಿಮಗೆ ಒಂದು ಜ್ಯುವೆಲರಿ ತೋರಿಸಿ ಅದ್ರ ಬಗ್ಗೆ ಆರ್ಡರ್ ಹೆಂಗೆ ಬಂತು ಏನು ಅಂತ ಹೇಳ್ತಿದ್ದೆ. ಮತ್ತೆ ಅದಕ್ಕೆ ತೂಕ ಎಷ್ಟಾಗುತ್ತೆ, ಮೇಕಿಂಗ್ ಚಾರ್ಜ್ ಬಗ್ಗೆ ಆಗಲಿ, ಇದು ಕಲ್ಲಿನ ತೂಕ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾನು ಹೇಳಕ್ಕೆ ವಿಡಿಯೋ ಮಾಡ್ತಿದ್ದೆ. ಈಗ ಫಸ್ಟ್ ಟೈಮ್ ನಾನು ನನ್ನ ಬಗ್ಗೆ ನಾನು ಹೇಳ್ಕೋಬೇಕು ಅನ್ನೋಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಏನಂದ್ರೆ ಅಲ್ಲೂ ಪ್ರತಿಯೊಂದು ನಡ್ಕೊಳ್ಳೋ ನಡೆಯಲ್ಲಿ ಕೂಡ ಒಂದು ಸ್ವಾರ್ಥ ಅನ್ನೋದು ಪ್ರತಿಯೊಬ್ಬರಿಗೂ ಅದು ಇದ್ದೇ ಇರುತ್ತೆ. ನಾನು ಇಷ್ಟು ದಿನ ಮಾಡಿದ್ದು ಅದೇನೆ, ಇವಾಗ ಮಾಡ್ತಿರೋದು ಅದೇನೆ. ಇವಾಗ ನಾನು ನಿಮ್ಗೆ ಹೇಳ್ತಿರೋದಂದ್ರೆ ನಾನು ಸ್ವಾರ್ಥಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಅದನ್ನ ಅರ್ಥ ಮಾಡ್ಕೊಳ್ತೀರಾ ಅನ್ನೋ ಉದ್ದೇಶದಿಂದ, ಮತ್ತೆ ಅದರಿಂದ ನನಗೆ ಯೂಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಮತ್ತೆ ಈ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಬಂದು ನನ್ನ ಬಗ್ಗೆ ನಾನು ಹೇಳಕ್ಕೆ ಸ್ವಲ್ಪ ಡೀಟೇಲ್ ಹೇಳ್ಬಿಡ್ತೀನಿ. ಫಸ್ಟ್ ಬಂದು ಕರಿಮಣಿ ಸರ ಬಂದು ತುಮಕೂರಿಂದ ಕಸ್ಟಮರ್ ಆರ್ಡರ್ ಮಾಡಿದ್ದು. ನಾಗರ ಪೆಂಡೆಂಟ್ಗಳು 3 ಇದಾವೆ. ಇದು 3 ಎಲ್ಲ ಬೇರೆ ಬೇರೆ ಕಸ್ಟಮರ್. ಒಬ್ಬರು ಬಂದು ಮೈಸೂರಿಂದ ಆರ್ಡರ್ ಮಾಡಿದ್ದಾರೆ. ಇವರು ಕಸ್ಟಮರ್ ಯಾರು ಅಂತ ನನಗೆ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ಕೊಡ್ತಿರೋ ಕಸ್ಟಮರ್ ಆರ್ಡರ್. ಇದು ಬಂದು ಇದು ಕೂಡ ಹೊಸ ಕಸ್ಟಮರ್. ಇವರು ಬಂದು ನಾಗರಬಾವಿಯಿಂದ ಇವರು ಆರ್ಡರ್ ಮಾಡಿದ್ದಾರೆ. ಮತ್ತೆ ಇದು ಬಂದು ಕಸ್ಟಮರು ಕೇರ್ಪುರದಿಂದ ಸ್ವಲ್ಪ ದೂರ ಅದು ನನಗೆ ಗೊತ್ತಾಗ್ತಿಲ್ಲ ಅವ್ರ ಹೆಸರು ಊರು. ಮತ್ತೆ ನೋಡೋಣ. ಮತ್ತೆ ಇದು ಬಂದು ಮಂಗಲ್ಯ ಚೈನ್ ಬಂದು ಇದು ಬಂದು ನಮ್ಮೂರವರ ಚಿಂತಾಮಣಿ ಅವ್ರದ್ದು. ಇದು ಬಂದು ಥ್ರೆಡ್ ನೆಕ್ಲೆಸ್ ಇದು ಆರ್ಡರ್ ಮಾಡಿದ್ದಾರೆ. ಇನ್ನೊಬ್ಬರು ಬಂದು ಜೋಮಾಲೆ ಗುಂಡು ಆರ್ಡರ್ ಮಾಡಿದ್ದಾರೆ. ಇನ್ನೊಬ್ಬರು ಬಂದು ಮುತ್ತಿನ ಸರ ಆಲ್ಟ್ರೇಷನ್ ಒಂದಿತ್ತು, ಅದು ಹೇಳಿದ್ದಾರೆ. ಇದೇನಿಲ್ಲ, ಗುಂಡು ಒಂದು ಹಾಕಿ ಅಂತ ಹೇಳಿದ್ರೆ ಇದು ಹಾಕಿ ಕೊಡ್ತಿದ್ದೀನಿ. ಇವರು ಬಂದು ಸೆಕೆಂಡ್ ಟೈಮ್ ಕೊಡ್ತಿರೋದು ಆರ್ಡರ್. ಇದು ಕಸ್ಟಮರು. ಇದು ಜೋಮಾಲೆ ಗುಂಡಿನ ಸರ ಬಂದು ನಮ್ಮೂರವರ ಚಿಂತಾಮಣಿ ಅವರೇ ಆರ್ಡರ್ ಮಾಡಿರೋದು. ಇದು ಈ ತರ ಜೋಮಾಲೆ ಗುಂಡುಗಳು ಸರ ಇನ್ನೂ 2 ಆರ್ಡರ್ ಇವೆ. ಅದ್ರ ಬಗ್ಗೆ ನಾನು ಮತ್ತೆ ವಿಡಿಯೋ ಮಾಡಿ ಅನುಕೂಲ ಇದ್ರೆ ವಿಡಿಯೋ ಮಾಡ್ತೀನಿ. ಮತ್ತೆ ಈ ತುಮಕೂರಿಂದ ಇನ್ನೊಬ್ಬ ಕಸ್ಟಮರ್ ಒಂದು ಲಾಂಗ್ ಹಾರ, ಒಂದು ನೆಕ್ಲೆಸ್ ಆರ್ಡರ್ ಮಾಡಿದ್ದಾರೆ. ಅವರು ಸ್ಯಾಂಪಲ್ ಜುಮ್ಕಿ ಕೊಟ್ಟಿದ್ದಾರೆ. ಈ ತರ ಜುಮ್ಕಿಗೆ ಸೂಟ್ ಆಗೋ ತರ ನೆಕ್ಲೆಸ್ ಇದೆಲ್ಲ ಇರಬೇಕು ಅಂತ ಹೇಳಿ ಇದು ಸ್ಯಾಂಪಲ್ ಕೊಟ್ಟಿರೋದು. ಮತ್ತೆ ಅವರು ಒಂದು ರಿಪೇರಿ ಇತ್ತು ಚೈನ್, ಇದನ್ನು ಕೂಡ ಕೊಟ್ಟಿದ್ದಾರೆ. ಈಗ ನನ್ನ ಹತ್ರ ಸುಮಾರು ಅಂದ್ರೆ ಎಲ್ಲ ಚಿನ್ನ ಎಲ್ಲೆಲ್ಲಿ ಇನ್ನ ಎಲ್ಲ ಸೇರಿ ಸುಮಾರು ಅಂದ್ರೆ ಒಂದು 300-400 ಅಷ್ಟು ಚಿನ್ನ ಇದೆ. ಏನಂದ್ರೆ ಇದು ಪ್ರತಿಯೊಂದು ಕೂಡ ಯಾವುದು ಕೂಡ ನಾನು ಇನ್ವೆಸ್ಟ್ ಮಾಡಿರೋದಲ್ಲ. ಪ್ರತಿಯೊಂದು ಕೂಡ ಕಸ್ಟಮರ್ ಫುಲ್ ಅಮೌಂಟ್ ಕೊಟ್ಟಿರ್ತಾರೆ. ಕೆಲವರು ಕೊಟ್ಟಿರಲ್ಲ, ಸ್ವಲ್ಪ ಕೊಟ್ಟಿರ್ತಾರೆ. 70%, 50% ಎಷ್ಟು ಕೊಟ್ಟಿರ್ತಾರೆ, ಅದು ಬೇರೆ ವಿಷಯ. ಸ್ವಲ್ಪ ತಾಳ್ಮೆಯಿಂದ ಕೇಳಿ. ನಾನು ಏನಕ್ಕೆ ಕೇಳ್ತಿದ್ದೀನಿ ಇಷ್ಟು ಇದು ಸ್ವಲ್ಪ ಓವರ್ ಆಗ್ಬೋದು ವಿಡಿಯೋ, ಆದ್ರೂ ಕೂಡ ನಾನು ಕೇಳ್ಬೇಕು, ನನಗೆ ನೆಸಿಟಿ ಇದೆ. ಮತ್ತೆ ಇನ್ನೊಬ್ರು ಒಂದು ಕಸ್ಟಮರ್ ಬಂದು ಆರ್ಡರ್ ಮಾಡಿದ್ದಾರೆ ಚಿನ್ನನ, ಬರೀ ಚಿನ್ನ ತೆಗೆದುಕೊಡಿ ಅಂತ ಹೇಳ್ಬಿಟ್ಟು. ಇವರು ಕೂಡ ಮೊದಲೇ ಫುಲ್ ಅಮೌಂಟ್ ಕೊಟ್ಟಿದ್ದಾರೆ. ಎಲ್ಲಾನು ಓಕೆ. ನಾನು ಹೇಳೋದಂದ್ರೆ ನನ್ನ ಕೆಲಸದಲ್ಲಿ ನನಗೇನು ಕಡಿಮೆ ಇದೆ, ಕೆಲಸ ಕಡಿಮೆ ಇದೆ, ಆರ್ಡರ್ಗಳು ಕಡಿಮೆ ಇದೆ ಅಂತೇಳಿ ನಾನು ವಿಡಿಯೋ ಮಾಡ್ತಿಲ್ಲ. ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ ದೇವರು. ನಾನು ಕಷ್ಟ ಬೀಳಕ್ಕೆ ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೂ ದೇವರು ನನಗೆ ಕೊಟ್ಟಿದ್ದಾರೆ. ಆರ್ಡರ್ ಮಾಡ್ಬೇಕಷ್ಟೇ. ಅಷ್ಟು ನಾನು ಇನ್ನೂ ಜಾಸ್ತಿ ರಿಸೀವ್ ಮಾಡಿಕೊಂಡು ಇನ್ನೂ ಮಾತಾಡೋದು ಇನ್ನೂ ಆರ್ಡರ್ಗಳು ಬರುತ್ತೆ. ನಾನು ಹೇಳಂದ್ರೆ ನನಗೆ ಸಾಕು, ಈ ಲೆವೆಲ್ಗೆ ಇಷ್ಟೇ ಸಾಕು. ನನಗೆ ಎಷ್ಟಾದರೂ ಕಷ್ಟ ಬೀಳಬಾರ್ದು, ಎಷ್ಟಾದರೂ ಸಂಪಾದನೆ ಅಂತ ಹೋಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಹಂಗಂತೇಳಿ ನಾನು ಇಷ್ಟು ಜ್ಯುವೆಲರಿ ಮಾಡಿದ್ದೀನಿ. ಇದೆಲ್ಲ ತುಂಬಾ ಲಾಭಗಳೇನೋ ತಗೊಳ್ತೀನಿ ಅಂತ ಕೂಡ ಅನ್ಕೋಬೇಡಿ. ನಾನು ತುಂಬಾ ಲಾಭಗಳು ಕೂಡ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ನಾನು ಇದು ಬಿಸ್ನೆಸ್ ಶುರು ಮಾಡಿದಾಗ ನನ್ನ ಹತ್ರ ಬರೀ ತುಂಬಾ ಕಡಿಮೆ ಇತ್ತು ಅಮೌಂಟ್. ಅದು ಎಷ್ಟು ಅಂತ ಬೇಡ, ತುಂಬಾ ಕಡಿಮೆ ಇತ್ತು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ತಿಂಗಳಿಗೆಲ್ಲ ಒಂದು 5-6 ಸಾವಿರ ಸಂಪಾದನೆ ಸಾಕು ಅನ್ನೋ ಆ ಥರ ಅನ್ಕೊಂತಿದ್ದೆ. ಇವಾಗ 50 ಸಾವಿರ ಸಂಪಾದನೆ ಮಾಡಿದ್ರು ಕೂಡ ಸಾಲ್ತಿಲ್ಲ. ಅದು ಎಲ್ಲಿಗೂ ದುಡ್ಡು ಅನ್ನೋದು ಸಾಲಲ್ಲ. ಹಂಗಾಗಿ ನಾನು ಹೇಳೋದೇನಂದ್ರೆ, ನಾನು ಸಂಪಾದನೆಗೋಸ್ಕರನೋ ಇಲ್ಲ ಏನೋ ಒಂದು ಗಿಮಿಕ್ ಮಾಡಿ ವಿಡಿಯೋ ಮಾಡಿಬಿಟ್ಟು ನಿಮಗೋಸ್ಕರ ನಿಮ್ಮ ಹತ್ರ ಜ್ಯುವೆಲ್ರಿ ಆರ್ಡರ್ ತಗೋಬೇಕು ಅಂತ ನಾನು ಮಾಡ್ತಿಲ್ಲ. ಏನಾಗ್ತಿದೆ ಅಂದ್ರೆ, ನಾನು ಸ್ಟಾರ್ಟಿಂಗಿಂದ ಏನು ನಡ್ಕೊಂಡು ಬಂದಿದ್ದೀನೋ ಅದೆಲ್ಲ ನಿಮ್ಗೆ ಒಂದ್ಸಲಿ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಿದ್ದೀನಿ. ಇದೆಲ್ಲ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನಾನು ಫಸ್ಟ್ ವಿಡಿಯೋದಿಂದ ಕೊನೆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾವ ಸ್ಟೇಜಿಂದ ಯಾವ ಸ್ಟೇಜಿಗೆ ಬಂದಿದ್ದೀನಿ ಅಂತ. ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ನನಗೆ ಒಂದು ಕಸ್ಟಮರ್ ಕೂಡ ನನಗೆ ಗೊತ್ತಿರಲಿಲ್ಲ. ನಾನು ಚಿನ್ನದ ಕೆಲಸ ಮಾಡಿಕೊಂಡು ನನಗೇನೋ ನನ್ನ ಪ್ರಪಂಚ ಏನೋ ಅಷ್ಟೆಲ್ಲ ಇತ್ತು. ಅವು ಕೂಡ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಏನಿಲ್ಲ. ಆದರೆ ಇದು ಒಂದು ಹೊಸ ಥರ ಬಿಸ್ನೆಸ್ ಶುರು ಮಾಡಿದಾಗ ನಾನು ಎಲ್ಲಿಂದ ಶುರು ಮಾಡಿದ್ದೀನಿ ಅನ್ನೋದು ತುಂಬ ಖುಷಿ ಆಗುತ್ತೆ ನನಗೆ. ಯಾಕಂದರೆ ಬಾಧೆ ಏನೂ ಆಗ್ತಿಲ್ಲ. ಯಾಕಂದರೆ ತುಂಬ ಝೀರೋಯಿಂದ ಬಂದಿದ್ದೀನಿ ನನಗೆ ತುಂಬ ಖುಷಿ ಆಗುತ್ತೆ ಅದು. ಯಾಕಂದರೆ ಒಂದು ಬೆಳ್ಳಿ ಉಂಗುರ 150 ರೂಪಾಯಿ 120 ರೂಪಾಯಿ ಉಂಗುರದಿಂದ ಮಾರಿ ಇವತ್ತು ಒಂದೇ ಕಸ್ಟಮರ್ 5 ಲಕ್ಷ 6 ಲಕ್ಷ ಆರ್ಡರ್ ಕೊಡೋವರೆಗೂ ನಾನು ಎಲ್ಲರೂ ಸೇರಿದ್ದೀನಿ. ಅದರಲ್ಲಿ ನಾನು ಕಷ್ಟ ಬಿದ್ದಿರೋದಾಗಿರ್ಬೋದು, ನಾನು ನಿಯತ್ತಾಗಿ ನಡ್ಕೊಂಡಿರೋದಾಗಿರ್ಬೋದು,
ಕಸ್ಟಮರ್ ಕೂಡ ತುಂಬ ಖುಷಿಯಿಂದ ಹೇಳ್ತಾರೆ. ತುಂಬ ಜನ ನಿಮ್ಮ ಕೈಯಿಂದ ನಾನು ತಗೊಂಡಾಗ ನನಗೆ ತುಂಬ ಚಿನ್ನ ಜಮಾ ಆಯಿತು, ಚೆನ್ನಾಗಿದೆ, ಮತ್ತು ಇದಕ್ಕೆ ಮೊದಲು ಎಲ್ಲ ತೊಗೊಂಡಿರುವಾಗೆಲ್ಲ ಏನೋ ಒಂದು ಬಾಧಕ್ಕೆ ಅಂತೇಳಿ ಯೂಸ್ ಮಾಡ್ತಿದ್ವಿ, ಇವಾಗ ಹಂಗಿಲ್ಲ, ನಮಗೆ ನಿಮ್ಮ ಕೈಗುಣ ಏನೋ ಗೊತ್ತಿಲ್ಲ, ನಮ್ಗೆ ಚೆನ್ನಾಗಿ ಅನುಕೂಲ ಆಗಿದೆ ಅಂತೇಳಿ ತುಂಬ ಜನ ಹೇಳ್ತಾರೆ. ಅವಾಗ ತುಂಬ ಖುಷಿ ಆಗುತ್ತೆ. ಆದರೆ ನನ್ನಿಂದ ಇಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ನನ್ನ ಮೇಲೆ ಅಂತ ತುಂಬ ಖುಷಿ ಆಗ್ತಿದೆ. ಮತ್ತು ಈಗ ಹೊಸದಾಗಿ ಹೇಳಲಿಕ್ಕೆ ಏನೇ ಇರ್ತಿದ್ದೀನಿ ಅಂದರೆ, ಇನ್ನು ಮುಂದೆ ನಾನು ಎಲ್ಲಿ ಕೂಡ ಹೋಗಿ ಡೆಲಿವರಿ ಕೊಡ್ಲಿಕ್ಕಾಗಲ್ಲ. ಯಾಕಂದರೆ ನಾನು ಇದಕ್ಕೆ ಮೊದಲು ಎಷ್ಟೋ ಸಲ ವಾರಕ್ಕೆ 4-5 ಸಲ ಅಂದರೆ 4-5 ಸಲ ಕೂಡ ಹೋಗಿ ಬೆಳ್ಳಿ ಉಂಗುರಗಳು ಕೂಡ ಡೆಲಿವರಿ ಕೊಟ್ಟಿದ್ದೀನಿ. ಅದು ಏನಂದರೆ ಅದರಲ್ಲಿ 100 ರೂಪಾಯಿ ಬರುತ್ತೋ 50 ರೂಪಾಯಿ ಬರುತ್ತೋ, ಇಲ್ಲ ಒಂದೊಂದ್ಸಲ ಏನೂ ಬರದೇ ಇದ್ರೂ ಕೂಡ ನಾನು ಹೋಗಿ ಡೆಲಿವರಿ ಕೊಟ್ಟಿದ್ದೀನಿ. ಮತ್ತು ಇಷ್ಟು ಬ್ಯುಸಿಯಲ್ಲಿದ್ದರೂ ಕೂಡ ನನ್ಗೆ ಅನಿಸ್ತಿದೆ, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿ ನಡ್ಕೊಂಡಿದ್ದೀನಿ, ಅದರಲ್ಲಿ ಏನೂ ತಪ್ಪಿಲ್ಲ. ಮರ್ತೋಗ್ತೀನಿ, ತುಂಬ ಮರ್ತೋಗ್ತೀನಿ. ಅದೊಂಥರ ಸ್ಟಾರ್ಟಿಂಗಲ್ಲಿ ನಾನೇನೋ ಮರ್ತೋಗ್ತಿರೋ, ನನ್ನ ಮೇಲೆ ನನಗೆ ಇನ್ಸಲ್ಟ್ ಆಗ್ತದೆ, ನಾನು ತುಂಬ ಮರ್ತೋಗ್ತಿದ್ದೀನಿ ಅಂತ. ಆದರೆ ಇವಾಗ ಅನಿಸ್ತಿದೆ ಮರವು ಅನ್ನೋದು ತುಂಬ ಒಳ್ಳೆಯದಾಗಿದೆ ನನಗೆ ಅಂತ. ಮತ್ತೆ ನಾವು ಆರ್ಡರ್ ಮಾಡಿರ್ತಾರೆ ಕಸ್ಟಮರ್, ನಾವು ಹೋಗಿ ಡೆಲಿವರಿ ಕೊಡುವಾಗ ಏನಾಗುತ್ತೆ ಅಂದ್ರೆ ಒಂದೊಂದ್ಸಲಿ ಒಂದೊಂದರ ಅನುಭವ ಆಗ್ತಿರುತ್ತೆ. ಕೆಲವರು ತುಂಬಾ ಪ್ರೀತಿಯಿಂದ ರಿಸೀವ್ ಮಾಡ್ಕೊಳ್ತಾರೆ, ಕೆಲವರು ಡೌಟ್ ಆಗಿ ಇರ್ತಾರೆ, ಇನ್ ಕೆಲವರು ಕೆಟ್ಟ ಅನುಭವಗಳು ಕೂಡ ಆಗಿದೆ. ಕೆಲವರು ಈಸ್ಕೊಂಡ್ಬಿಟ್ಟು ಕಾಸು ಕೊಡ್ದಿರ ಮತ್ತೆ ಆಗ್ತೀನಿ ಅಂತ ಹೇಳಿದ್ರೆ ಅಂತವ್ರು ಕೂಡ ಇದ್ದಾರೆ. ಅಂತ ಕೆಟ್ಟವ್ರ ಬಗ್ಗೆ ಈ ಟೈಮಲ್ಲಿ ನೆನೆಸ್ಕೊಳ್ಳೋದು ವೇಸ್ಟ್, ಅದು ಅವ್ರ ಬಗ್ಗೆ ಬಿಟ್ಟಾಗ್ಬಿಡೋಣ. ಇವಾಗ ಒಳ್ಳೆ ಅನುಭವದ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಏನಾಗ್ತದೆ ಅಂದ್ರೆ, ಕೆಲವರು ಸುಮಾರು ಒಂದು 2 ಲಕ್ಷ 3 ಲಕ್ಷ ಆರ್ಡರ್ ಮಾಡಿರ್ತಾರೆ. ಅಷ್ಟು ದೊಡ್ಡ ಐಟಮ್ ಆರ್ಡರ್ ಮಾಡಿದ್ರು ಕೂಡ ಅವರು ಫಸ್ಟ್ ಜ್ಯೂಲ್ರಿ ನೋಡಿದಿರ ಬನ್ನಿ ಊಟ ಮಾಡಿ ಬನ್ನಿ ಮತ್ತೆ ಮಾತಾಡ್ಕೊಳ್ಳೋಣ ಅಂತ ಕೆಲವರು ತುಂಬಾ ಪ್ರೀತಿಯಿಂದ ಕರೆದು ಊಟ ಇಟ್ಟಿರ್ತಾರೆ. ಕೆಲವರು ಕಾಫಿ ಕುಡಿತೀರಾ, ಜ್ಯೂಸ್ ಕುಡಿತೀರಾ ಅಂತ, ಇನ್ನು ಕೆಲವರು ಆತರ ರಿಸೀವ್ ಮಾಡ್ಕೊಂಡು ತುಂಬಾ ಖುಷಿ ಆಗುತ್ತೆ. ಅದು ನಾವು ಇಷ್ಟು ದೂರ ಬಂದು ಅವ್ರಿಗೆ ಡೆಲಿವರಿ ಕೊಡೋದಕ್ಕೆ ನನ್ಗೇನು ಬಾಧೆ ಅನಿಸ್ತಿರ್ಲಿಲ್ಲ. ಅದು ಯಾಕಂದ್ರೆ ನಾನು ಅಷ್ಟು ಅವರು ನಮ್ಗೆ ಏನು ಬೇಕಾಗಿಲ್ಲ. ಅದರಲ್ಲಿ ಅವರು ರೆಸ್ಪೆಕ್ಟ್ ಕೊಡೋದ್ರ ಬಗ್ಗೆ ಏನಾಗುತ್ತೆ ಅಂದ್ರೆ, ಲಾಭ ಬಂದಿದ್ರು ಕೂಡ ನಷ್ಟ ಬಂದ್ರು ಕೂಡ ತುಂಬಾ ಖುಷಿ ಆಗುತ್ತೆ. ಲಾಸ್ಟ್ ಒಂದು ಕಸ್ಟಮರು ಒಬ್ರಂತಲ್ಲ ಯಾರೇ ಆಗಿರ್ಬೋದು, ಅವರು ಕೆಲವರು ಇವಾಗ ಎಲ್ಲವರು ಮನೆಯವ್ರಿಗೂ ಬೇಡ ಡೆಲಿವರಿ ಕೊಡೋದವ್ರು ಬೇಡ, ಇಲ್ಲೇ ಎಲ್ಲರೂ ತಗೊಳ್ತೀವಿ ಅಂತ ಕೆಲವರು ಇರ್ತಾರೆ. ಅಲ್ಲಿ ಕೂಡ ಸಿಕ್ಕಿದಾಗ ಸ್ವಲ್ಪ ಟೈಮಲ್ಲೇ ಪ್ರೀತಿಯಿಂದ ಮಾತಾಡಿಸಿ ಗೌರವ ಕೊಟ್ಟು ಮಾತಾಡಿ ಅಂತವ್ರಿಗೂ ತುಂಬಾ ಜನ ಇರ್ತಾರೆ. ಇಂಥವ್ರೆಲ್ಲ ನೆನ್ಸ್ಕೊಂಡಾಗ ನಾನು ಮಾಡ್ತಿರೋದು ತುಂಬಾ ಕರೆಕ್ಟ್ ಇದೆ, ಇನ್ನ ಚೆನ್ನಾಗಿ ಮಾಡಬೇಕು, ಇನ್ನ ಬೆಸ್ಟ್ ರಿಸಲ್ಟ್ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿರ್ತೀನಿ. ಮತ್ತೆ ಕೆಲವರು ಮಕ್ಳಿದ್ದಾರೆ, ಒಂದು 4-5 ಜನ ಮಕ್ಳಿದ್ದಾರೆ. ಅವರು ವಿಡಿಯೋಸ್ ನೋಡಿ ಅವ್ರ ಅಮ್ಮಗೆ ಅವ್ರ ಅಪ್ಪಗೆ ಹೇಳೋ ವಿಧಾನ ತುಂಬಾ ಇಷ್ಟ ಆಗುತ್ತೆ. ನನ್ಗೋಸ್ಕರ ವಿಡಿಯೋ ಮಾಡ್ತಿದ್ರೆ ನಾನು ನೋಡ್ತಿರ್ತಾರೆ. ಆ ಮಕ್ಳು ಬಂದು ಮತ್ತೆ ನಂಗೆ ಆರ್ಡರ್ ಕೊಡೋ ತರ ಮಾತಾಡ್ತಾರೆ ಅಂತ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅದೊಂದಾಯ್ತು. ಈ ತರ ತುಂಬಾ ಅನುಭವಗಳಿದೆ. ಮತ್ತೆ ಇವೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ಈ ಸರ್ವಿಸ್ ಎಲ್ಲ ನಾನು ಕೊಡ್ಲಿಕ್ಕಾಗಲ್ಲ, ಇದೆಲ್ಲ ಮಿಸ್ ಆಗ್ತಿದ್ದೀನಿ ಅಂತ ಬೇಜಾರಾಗ್ತಿದೆ. ನಾನು ಎಷ್ಟೇ ಡೆಲಿವರಿ ಕೊಟ್ಟಿರ್ಬೋದು, ಯಾವ್ದಾದ್ರು 1-2 ತಲೆನೋವು ಆಗಿರ್ಬೋದು ಅಷ್ಟೇ. ಲಾಭ ಬರುವಾಗ ಕಷ್ಟ ಬೀಳ್ಬೇಕು, ನಾವು ಲಾಭ ತಗೊಳ್ತಿರ್ಬೇಕು, ನಾವು ಅದರಿಂದ ಜೀವನ ಮಾಡ್ತಿರ್ಬೇಕಾದ್ರೆ ಇದೆಲ್ಲ ಏನು ಕಷ್ಟ ಅನ್ಸಲ್ಲ. ಹೋಗಿ ಡೆಲಿವರಿ ಕೊಡೋದಾಗ್ಲಿ, ಕಸ್ಟಮರ್ ರಿಜೆಕ್ಟ್ ಮಾಡಿದಾಗ ಮತ್ತೆ ಅದನ್ನ ಮತ್ತೆ ಸರಿ ಮಾಡ್ಕೊಳ್ಳೋದು, ಇದೆಲ್ಲ ನನ್ಗೇನು ಕಷ್ಟ ಅನ್ಸ್ತಿರ್ಲಿಲ್ಲ. ತುಂಬಾ ಜನ ಹೇಳ್ತಿದ್ರು, ನನ್ನ ಜೊತೆಲಿ ಇರೋರಾಗಿರ್ಬೋದು, ಯಾರೋ ನೀನ್ ಏನಕ್ಕೆ ಹೋಗಿ ಡೆಲಿವರಿ ಕೊಡ್ತೀಯ, ನಮ್ಮ ಮನೆಯವರಾಗಿರ್ಬೋದು, ಎಲ್ಲರೂ ಕೂಡ ನೀನ್ ಡೆಲಿವರಿ ಕೊಡ್ಬೇಕು ಹೋಗ್ಬೇಡ, ಚೆನ್ನಾಗಿಲ್ಲ ಅದು, ನೀನೇನು ಅಷ್ಟು ರಿಸ್ಕ್ ಇಟ್ಕೊಂಡು ಏನಕ್ಕೆ ಹೋಗ್ತೀಯ, ಕಡಿಮೆ ಮಾಡ್ತಿದ್ಯಲ್ಲ, ಬಂದು ಕೊಡ್ಬೋದಲ್ಲ, ಅವರೇ ತಗೊಳ್ತಾರಲ್ಲ ಅಂತ ನಾನೊಂದು ವಾದ ಮಾಡ್ತಾನೆ ಇದ್ರು. ಅಂದ್ರೆ ನನ್ನ ಮೇಲೆ ಇರೋ ಒಳ್ಳೆ ನನ್ನ ಹೆಲ್ತ್ ಬಗ್ಗೆ ಕೇರ್ ಮಾಡಿ ಅವ್ರು ಹೇಳ್ತಿದ್ರು. ಅದು ನಾನೇನಂದ್ರೆ ಇದ್ರ ಹಿಂದ್ಗಡೆ ಇರೋ ಅದು ಫೀಲ್ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ನಾನು ಅದನ್ನೇನು ಯಾರ ಹತ್ರ ಹೇಳ್ಕೊಳ್ತಿರ್ಲಿಲ್ಲ. ಇವಾಗ ಏನಕ್ಕೆ ಹೇಳ್ತೀನಿ ಅಂದ್ರೆ, ಈ ವಿಡಿಯೋ ನೋಡ್ತಿದ್ರೆ ತುಂಬಾ ಜನ ನನ್ನ ವಿಡಿಯೋನ ಕಂಟಿನ್ಯೂ ಆಗಿ ನೋಡೋರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಅರ್ಥ ಆಗುತ್ತೆ ಯಾಕೆ ನಾನು ಡೆಲಿವರಿ ಕೊಡ್ತಿಲ್ಲ ಅಂತ. ಇನ್ ಮುಂದೆ ನಾನು ಬಂದು ನಿಮ್ಗೆ ಡೆಲಿವರಿ ಕೊಡ್ಲಿಕ್ಕೆ ಆಗಲ್ಲ ಅನಿಸ್ತಿದೆ ನನಗೆ. ಯಾಕಂದ್ರೆ ನನ್ನ ಪರಿಸ್ಥಿತಿ ಹಂಗಾಗಿದೆ. ಯಾಕಂದ್ರೆ ನಾನು ಓಡಾಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ.
ಓಡಾಡೋಕೆ ಆಗ್ತಿಲ್ಲ ಅಂತಂದರೆ ನನಗೆ ಎದ್ದು ಓಡಾಡೋಕೆ ಆಗ್ತಿಲ್ಲ, ಕಾಲುಗಳೇನೋ ಆಗಿದೆ ಅಂತಲ್ಲ, ಕೊಳ್ಳಿಕ್ಕಾಗಲ್ಲ, ಡೆಲಿವರಿ ಕೊಳ್ಳಿಕ್ಕಾಗಲ್ಲ. ಅದು ಕಾರಣಗಳು ಏನೋ ಆಗಿರ್ಬೋದು, ಏನೇ ಆಗಿರಲಿ. ನಾನು ಪ್ರತಿಯೊಂದನ್ನು ಹೇಳಿ ನನ್ನ ಪ್ರಾಬ್ಲಮ್ ನಿಮಗೆ ಹೇಳೋಕ್ಕೆ ಅದು ನನಗೆ ಇಷ್ಟ ಆಗ್ತಿಲ್ಲ. ನಾನು ಚೆನ್ನಾಗಿದ್ದೀನಿ, ನಿಮ್ಗೆ ಇನ್ನೂ ಜ್ಯುವೆಲ್ರಿ ಮಾಡ್ಕೊಡೋ ಅವಕಾಶ ನನಗಿದೆ, ನಾನು ಮಾಡಿಕೊಡ್ತೀನಿ. ನಾನು ಹೇಳೋದೇನೆಂದರೆ, ನಿಮ್ಗೆ ಏನಾದರೂ ಆರ್ಡ್ರ್ ಮಾಡಬೇಕು ಅಂತಂದರೆ ದಯವಿಟ್ಟು ಬಂದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬಂದು ಅಂಗಡಿಗೆ ಬಂದು ಆರ್ಡ್ರ್ ಮಾಡಿ. G7 ಜ್ಯುವೆಲ್ಲರ್ಸ್ಗೆ ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ, KR ಪುರದಲ್ಲಿ ಒಂದಿದೆ. ನಿಮಗೆ 2 ಕಡೆ ಎಲ್ಲಿ ಅನುಕೂಲ ಇದ್ದರೆ ಅಲ್ಲಿ ಬಂದು ಆರ್ಡ್ರ್ ಮಾಡ್ಬೋದು, ಡೆಲಿವರಿ ತಗೋಬೋದು. ಮತ್ತು ಇಷ್ಟು ಎಲ್ಲ ಏನಕ್ಕೆ ನಾನು ಹೇಳ್ತಿದ್ದೇನೆ, ನಿಮಗೆ ತುಂಬ ರೀಸನಬಲ್ ಆಗಿರೋ ಪ್ರೈಸಿಗೆ ನಾನು ಕೊಡ್ತೀನಿ. ಮತ್ತು ಮೇಕಿಂಗ್ ಚಾರ್ಜ್ಗಳು ತುಂಬ ಕಡಿಮೆ ಇರುತ್ತೆ. ಕೆಲವ್ರಿಗೆ ಅರ್ಥ ಆಗಲ್ಲ ಮೇಕಿಂಗ್ ಚಾರ್ಜ್ಗಳು ಏನು, ಕೂಲಿ ಅಂದರೆ ಏನು ಅಂತ ಕೆಲವ್ರಿಗೆ ಗೊತ್ತಾಗಲ್ಲ. ಎಲ್ಲರೂ ಅಂದ್ಕೊಳ್ಳೋದೇನೆಂದರೆ ಎಲ್ಲರೂ ಬಿಡಪ್ಪ ಎಲ್ಲರೂ ಕಡಿಮೆ ಕಡಿಮೆ ಅಂತ ಅಂತಾರೆ. ಅದರಲ್ಲಿ ಏನಿದೆ, ಎಲ್ಲ ಕಡೆ ತಗೊಂಡ್ರೆ ಒಂದೇ ಅಂತ ಅಂದ್ಕೊಳ್ತಾರೆ. ಅದು ನಿಮ್ಮ ಇಷ್ಟ. ನಾನು ಅದನ್ನು ನನ್ನನ್ನು ನಂಬಿ ನನಗೆ ಆರ್ಡ್ರ್ ಕೊಡಿ ಅಂತ ನಾನು ಹೇಳಲ್ಲ. ನಿಮ್ಗೆ ಅನಿಸಿದ್ರೆ, ನಿಮ್ಮ ಮನಸ್ಸಿಗೆ ಬಂದರೆ ಇಲ್ಲ ಜ್ಯುವೆಲ್ರಿ ಮಾಡಿಸ್ಕೋಬೋದು, ಕರೆಕ್ಟಾಗಿ ಇರುತ್ತೆ ಅಂತ ಅನಿಸಿದ್ರೆ ನೀವು ಮಾಡಿಸ್ಕೊಳ್ಳಿ. ನಾನು ಬಲವಂತಾಗಿ ನೀವೆಲ್ಲೋ ಇನ್ನೊಂದು ಜಾಗದಲ್ಲಿ ಆರ್ಡ್ರ್ ಕೊಟ್ಟಿದ್ದು ನಿಮಗೂ ಅಂತ ಕೆಲವು ಅಂಗಡಿಗಳಿರ್ತವೆ. ಅವ್ರ ಅಂಗಡಿಗೆ ಒಂದು ವೇಳೆ ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು, ಒಂದು ವೇಳೆ ಕಡಿಮೆ ಆಗ್ಬೋದು, ಇಲ್ಲ ನಿಮ್ಗೆ ಅನುಕೂಲ ಇದ್ದಾಗ ಹೆಂಗೋ ಅವ್ರು ಮಾಡಿಕೊಟ್ಟಿರ್ತಾರೆ, ಹೆಂಗಾದ್ರೂ ಇರ್ಬೋದು. ನಿಮ್ಮ ಇಬ್ಬರು ಅಂಡರ್ಸ್ಟ್ಯಾಂಡಿಂಗು, ನಿಮ್ಮಿಬ್ಬರು ಅಲ್ಲಿ ಬಿಟ್ಬಿಟ್ಟು ನನ್ನ ಹತ್ರ ಬಂದು ಆರ್ಡ್ರ್ ಮಾಡಿ ಅಂತ ನಾನು ಕೇಳ್ತಿಲ್ಲ, ಕೇಳೋದು ಇಲ್ಲ. ನಿಮ್ಗೆ ಅನಿಸುತ್ತೆ ಒಂದ್ಸಲಿ ನಮಗೂ ಏನಾದರೂ ಒಂದು ತಗೋಬೇಕು, ಇದೇ ಥರ ಮಾಡಿಸ್ಬೇಕು ಅಂತ ಅನಿಸುತ್ತೆ. ಆ ಥರ ಅನಿಸ್ದಾಗ ಹೇಳಿ. ಮತ್ತು ಇನ್ನೊಂದೇನೆಂದರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಮೂಗ್ನತೆಗಳಂತೆ ಮತ್ತು ಈ ಕಿವಿ ಓಲೆಗಳಂತೆ ಇವೆಲ್ಲ ಆರ್ಡ್ರ್ ತಗೊಳ್ಳಲ್ಲ. ಯಾಕಂದರೆ ಅದರಿಂದ ನಾನು ಒಂದು 10 ಐಟಮ್ ಮಾಡಿಸಿದ್ರೆ 10ರಲ್ಲೇ 1-2 ಸಕ್ಸಸ್ ಆಗುತ್ತೆ, ಎಲ್ಲ ವಾಲೆನೂ ರಿಜೆಕ್ಟ್ ಆಗ್ತಿದೆ. ನನಗೆ ವಾಲೆಗಳು ಮೂಗ್ನತೆಗಳು ತಂಟೆಗೆ ಹೋಗ್ತಿಲ್ಲ. ನಾನು ನಿಮ್ಗೆ ಏನಿದ್ರು ಒಂದು ದೊಡ್ಡ ಐಟಮ್, ಒಂದು ಲೆವೆಲ್ಗೆ ಇರೋ ಐಟಮ್ ಆರ್ಡರ್ ಮಾಡ್ಬೇಕಂದ್ರೆ ಮಾತ್ರನೇ ಮಾಡಿ. ಮತ್ತು ಏನಂದರೆ ಈ ಥರ ಒಂದು ಮಿನಿಮಮ್ ಒಂದು 10 ಮೇಲೆ ಇರಬೇಕು ಆರ್ಡ್ರ್ ಅನ್ನೋ ಥರ ಯೋಚನೆ ಮಾಡಿ. ಒಂದು ವೇಳೆ ಕಡಿಮೆ ಇದ್ರೂ ಮಾಡಿ, ಅದು ಈಸಿ ಆಗುತ್ತೆ ಅಂದರೆ ನಾನು ಮಾಡಿಕೊಡ್ತೀನಿ, ಮಾಡಿಕೊಡಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ತುಂಬ ಮಾಂಗಲ್ಯ ಚೈನ್ಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ಹಾರ, ನೆಕ್ಲೆಸು, ಈ ಥರ ಯಾವುದೇ ಆಗಿರಲಿ ನೀವು ಬಂದು ನನ್ನ ಹತ್ರ ಆರ್ಡ್ರ್ ಮಾಡಿ. ನಿಮಗೆ ತುಂಬ ರೀಸನಬಲ್ ಇರೋ ಪ್ರೈಸ್ಗೆ ನಾನು ಮಾಡಿಕೊಡ್ತೀನಿ. ಮತ್ತು ಕಲ್ಲಿನ ತೂಕ ಏನಾದರೆ ಅದು ವಾಪಸ್ ಕೊಡ್ತೀನಿ. ಪೂರ್ತಿ ವಾಪಸ್ ಅಂತೂ ಯಾರು ಜೆನ್ಯೂನ್ ಆಗಿ ಯಾರೂ ಕೊಡೋಕ್ಕಾಗಲ್ಲ. ಅದರಲ್ಲೂ ಒಂದು ಸ್ವಲ್ಪ ಪರ್ಸೆಂಟೇಜ್ ನಾವು ಇಟ್ಕೊಂಡಿರ್ತೀವಿ. ಕಡಿಮೆ ಫುಲ್ಲು ನಾನು ಅದರಲ್ಲಿ ಏನಿದೆ ಅದೆಲ್ಲ ಪೂರ್ತಿಯಾಗಿ ನಿಮ್ಗೆ ಕೊಟ್ಬಿಡ್ತೀನಿ ಅಂತ ನಾನು ಹೇಳಲ್ಲ. ಇವಾಗ ಎಕ್ಸಾಂಪಲ್ಲು ಈ ಲಕ್ಷ್ಮೀ ಇದರಲ್ಲಿ ಕಲ್ಲಿನಲ್ಲಿ ಇದು ಫುಲ್ಲು ತೂಕ ನಿಮ್ಗೆ ಕೊಟ್ಬಿಡ್ತೀವಿ ಪರ್ಫೆಕ್ಟಾಗಿ ಅಂತ ನಾನು ಹೇಳಲ್ಲ. ಒಂದು ಪರ್ಸೆಂಟೇಜ್ ಅಂತ ಇರುತ್ತೆ. ಕೆಲಸಗಾರರು ಸ್ವಲ್ಪ ಇಟ್ಕೊಂಡಿರ್ತಾರೆ, ಅದನ್ನು ನಾವು ಅವ್ರ ಹತ್ರ ಕಿತ್ಕೊಂಡ್ಬಿಟ್ಟು ನಾನು ನಿಮ್ಗೆ ಕೊಡೋಕ್ಕಾಗಲ್ಲ. ಅವ್ರ ಕಷ್ಟ ಏನಿದೆ, ಅವ್ರ ಲಾಭ ಏನಿದೆ ನೀವು ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನನ್ನ ಹತ್ರ ಎಲ್ಲ ಕೆಲಸಗಾರರಿಗೂ ನಾನು ಹೇಳೋದಷ್ಟೇ. ನನ್ನ ಕೆಲಸ ಒಂದೊಂದ್ಸಲಿ ಲೇಟ್ ಆಗುತ್ತೆ. ಯಾಕಾಗುತ್ತೆ ಅಂದರೆ, ನಾನು ಬೇರೆಯವ್ರು ಕೊಟ್ಟು ಮಾಡಿಸ್ಬಿಡ್ಬೋದು, ರೆಡಿಮೇಡ್ ತಂದು ಕೊಟ್ಬಿಡ್ಬೋದು. ಬೇರೆ ಕೆಲಸಗಾರರು ಇರ್ತಾರೆ, ನಾನು ಅವ್ರ ಹತ್ರ ಕೊಟ್ಟು ನಾನು ಮಾಡಿಸಲ್ಲ. ಯಾಕಂದರೆ ನಾನು ನಂಬ್ಕೊಂಡು ನನಗೆ ಟೈಮ್ ಕೊಟ್ಟಿರ್ತಾರೆ ಕೆಲಸಗಾರರು. ನನಗೆ ಚೆನ್ನಾಗಿ ಮಾಡಿಕೊಡಿ ಅಂತಂದ್ರೆ ಮಾತಿಗೆ ಬೆಲೆ ಕೊಟ್ಟು ಸರಿ ಅಂತ ಮಾಡಿಕೊಟ್ಟಿರ್ತಾರೆ. ಈ ಕೆಲಸಗಾರರ ಹತ್ರ ಎಲ್ಲ ಹೋಗಿ ನೀವು ಕಡಿಮೆಗೆ ಮಾಡಿ, ನಾನು ಕಡಿಮೆಗೆ ಮಾಡಿದ್ದೀನಿ, ನೀವು ಕಡಿಮೆ ಮಾಡಿ ಅಂತ ನಾನು ಇದುವರೆಗೂ ನಾನು ಕೇಳಿಲ್ಲ ಯಾರನ್ನೂ. ನಾನು ಹೇಳ್ತೀನಿ ಒಂದೇ ಮತ್ತೆ, ಚೆನ್ನಾಗಿ ಮಾಡಿ, ಆದರೆ ಕಡಿಮೆ ತಗೊಳ್ಳಿ. ನಿಮಗೆ ಕಷ್ಟ ಬಿದ್ದು ನಿಮ್ಮ ಕಷ್ಟನ ನನಗೆ ಕೊಡಿ ಅಂತ ನಾನು ಹೇಳಲ್ಲ. ಅದು ನಾನು ಯಾವತ್ತೂ ಕೇಳಿಲ್ಲ ಕೆಲಸಗಾರ. ಇನ್ನೂ ಸ್ವಲ್ಪ ಜಾಸ್ತಿನ ತಗೊಳ್ಳಿ, ನಾನು ಬರೋ ಲಾಭದಲ್ಲಿ ಬೇಕಾದ್ರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳ್ತೀನಿ. ಹೊರತು ಯಾರಿಗೂ ಕೂಡ ಕೆಲಸಗಾರಿಗೆ ನಾನು ತೊಂದರೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಮತ್ತೆ ಏನು ಹೇಳಿ, ಸ್ವಲ್ಪ ಎಮೋಷ್ನಲ್ ಆಗಿರ್ತವೆ ವಿಡಿಯೋ. ಸ್ವಲ್ಪ ಇದನ್ನೆಲ್ಲ ತಲೆಗೇನು ಹಾಕ್ಕೋಬೇಡಿ. ನಿಮ್ಗೆ ಏನಾದ್ರು ಅನಿಸಿದ್ರೆ ಬಂದು G7 ಬಂದು ಆರ್ಡ್ರ್ ಮಾಡಿ. ಯಾವುದೇ ಕಾರಣಕ್ಕೂ ಸಾಲ ಇಡಬೇಡಿ, ಸಾಲ ಕೊಡಲ್ಲ. ಸಾಲ ಆಲ್ರೆಡಿ ಕೆಲವ್ರು ಕೊಡಬೇಕು ನನಗೆ. ಅದು ಹೇಳಿದ್ನಲ್ಲ, ಒಂದೊಂದ್ಸಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಕೆಲವ್ರು ಕೊಟ್ಟಿರ್ತೀವಿ, ಇದು ನಾನು ಹೋಗಿ ನಾನು ಕಳಿಸ್ತೀನಿ ಅಂತ ಹೇಳಿರ್ತಾರೆ, ಇಲ್ಲ 1 ತಿಂಗಳು ಕೊಡ್ತೀನಿ, 10 ದಿನ ಕೊಡ್ತೀನಿ ಅಂತ ಏನಾದರೂ ಆಗಿರ್ಬೋದು. ಆ ಥರ ಎಕ್ಸ್ಪೀರಿಯನ್ಸ್ ನನಗೆ ಆಗಬಾರ್ದು ಅಂತ ನಾನು ಟ್ರೈ ಮಾಡಿರ್ತೀನಿ, ಆದರೂ ಕೂಡ ಆಗ್ತಿರುತ್ತೆ. ಆದರೆ ಇನ್ನು ಮುಂದೆ ಅದು ಆಗೋದು ಇಲ್ಲ. ಯಾಕಂದರೆ ಯಾವುದೇ ಕಾರಣಕ್ಕೂ ನಾನು ಸಾಲ ಕೊಡಲ್ಲ. ಇವರೇ ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳಿ.
ನೀವು ಹೊಸಾರಿ ಇಡಬೇಕು, ಸಾಲ ಇಡಬೇಕು ಆ ಥರ ಮೈಂಡ್ ಸೆಟ್ ಅಂದ್ರೆ ಬರಲೇಬೇಡಿ ಅಂತ ನಾನು ಫಸ್ಟಿಂದಾನು ಹೇಳ್ತಿದ್ದೀನಿ, ಮುಲಾಜ್ ಇಲ್ಲದೆ. ಯಾಕಂದ್ರೆ ಬೇಕಿಲ್ಲ ನನಗೆ. ನಾನು ನಿಮ್ಮ ಹತ್ರ ನಾನು ಏನಾದ್ರೂ ಹಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ನಾನು ಹಂಗೆ ಮಾಡ್ಬೋದು. ಯಾಕಂದ್ರೆ ನೀವು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಬಂದು ಮೇಕಿಂಗ್ ಚಾರ್ಜ್ ನಿಮ್ಗೆ ಲೆಕ್ಕ ಗೊತ್ತಿಲ್ಲದಿರೋರು, ಇವಾಗ ನನ್ನ ಪ್ರಕಾರ ಏನಂದ್ರೆ ಒಂದು ಅರ್ಧ ಜನಕ್ಕೆ ಲೆಕ್ಕ ಗೊತ್ತಿದ್ರೆ ಇನ್ನು ಅರ್ಧ ಜನಕ್ಕೆ ಲೆಕ್ಕನೇ ಗೊತ್ತಿರಲ್ಲ. ಹೆಂಗೆ ವೇಸ್ಟೇಜ್ ಮಾಡ್ತಿದ್ದಾರೆ, ಹೆಂಗೆ ಇದಕ್ಕೆ ತಗೊಳ್ತಿದ್ದಾರೆ, ಹೆಂಗೆ ಅದು ರೇಟ್ ಆಗ್ತಿದ್ದಾರೆ ಏನು ಅಂತ ಏನೂ ಗೊತ್ತಿರಲ್ಲ ಕೆಲವು ಅಂಥವ್ರು ಕೂಡ. ನಾನು ಯಾವುದೇ ತರ ಮೋಸ ಆಗ್ಲಿ ನಾನೇನು ಮಾಡಿಲ್ಲ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಮತ್ತೆ 916 ಬಿಟ್ರೆ ಬೇರೆ ಯಾವ್ದೋ ಟಚ್ ಕೂಡ ನಾನು ಆರ್ಡರ್ ತಗೊಳ್ಳಲ್ಲ. ಒಂದು ಮಾಂಗಲ್ಯ ಚೈನ್ ಬಿಟ್ರೆ, ಮಾಂಗಲ್ಯ ಚೈನ್ ಕೂಡ ಯಾಕೆ ಅದು ಕಡಿಮೆ ಟಚ್ ಅಲ್ಲಿ ಮಾಡ್ಕೊಡ್ತೀವಿ ಅಂದ್ರೆ ಕೆಲವರಿಗೆ ತುಂಬಾ ಕಷ್ಟ ಇರುತ್ತೆ ಮಾಂಗಲ್ಯ ಚೈನ್ ಮಾಡಿಸ್ಬೇಕಂದ್ರೆ. ಯಾಕಂದ್ರೆ ಪಾಪ ಅವ್ರು ಬೆಳ್ಳಿದ್ ಹಾಕೊಳ್ಲಿಕ್ಕಾಗಲ್ಲ, ಹಂಗಂತೇಳಿ ಆರ್ಟಿಫಿಷಿಯಲ್ ಹಾಕೊಳ್ತಾರೆ. ಆರ್ಟಿಫಿಷಿಯಲ್ ಹಾಕೊಂಡಾಗ ಹಿಂದ್ಗಡೆ ಕತ್ತತ್ರ ಅವ್ರಿಗೆ ಇರಿಟೇಟಿಂಗ್ ಆಗ್ತಿರುತ್ತೆ, ಇಚ್ಚಿಂಗ್ ಆಗ್ತಿರುತ್ತೆ. ಆ ಬಾಧೆ ಅವ್ರು ಬೀಳ್ಬಾರ್ದು. ಯಾಕಂದ್ರೆ ಅವಾಗ ಕಡಿಮೆ ಟಚ್ ಅಲ್ಲಿ ಮಾಡ್ಕೊಟ್ರು ಕೂಡ ಅದೇನು ತೊಂದರೆ ಇಲ್ಲ. ಯಾಕಂದ್ರೆ ಕಡಿಮೆ ಟಚ್ ಅಲ್ಲಿ ಮಾಡಿದಾಗ ಏನಂತ ಅದರಲ್ಲಿ ಕಾಪರ್ ಇರುತ್ತೆ, ಬೆಳ್ಳಿ ಇರುತ್ತೆ, ಚಿನ್ನ ಇರುತ್ತೆ. ಅದು ಏನು ಅವ್ರಿಗೆ ಇರಿಟೇಟ್ ಆಗೋ ತರ ಏನೂ ಆಗಲ್ಲ. ಅದರಿಂದ ಕಲರ್ ಸ್ವಲ್ಪ ಕಡಿಮೆ ಬರ್ಬೋದು ಅಷ್ಟೇ. ಅದಕ್ಕೋಸ್ಕರ ಅವ್ರಿಗೆ ಸರಿ ಅಂತ ನಾನು ಮಾಡ್ಕೊಡ್ತೀನಿ. ನಾವು ಒಂದು ಮಾಂಗಲ್ಯ ಚೈನ್ ಬಿಟ್ರೆ ಮಿಕ್ಕಿದ್ ಯಾವ್ದು ಕೂಡ ನಾನು ಮಾಡ್ಕೊಡಕ್ ಹೋಗಲ್ಲ. ಯಾಕಂದ್ರೆ ಅವೆಲ್ಲ ಶೋಕಿಗೆ ಏನಲ್ಲ. ಮಾಂಗಲ್ಯ ಚೈನ್ ಹಾಕೊಳ್ಳೋದು ಅವ್ರ ವ್ಯಾಲ್ಯೂನ ರೈಸ್ ಮಾಡುತ್ತೆ ಅನ್ನೋ ಉದ್ದೇಶದಿಂದ ಮಾಂಗಲ್ಯ ಚೈನ್ ಇರಬೇಕು ಪ್ರತಿಯೊಬ್ಬರಿಗೂ. ಚೈನ್ ಇದ್ರೆ ಅದೊಂಥರ ಏನೋ ಒಂಥರ ಅವ್ರಿಗೆ ಒಂಥರ ಗೌರವ ಇರುತ್ತೆ. ಪಾಪ ಕೆಲವರು ಕರಿಮಣಿ ಹಾಕೊಂಡಿರ್ತಾರೆ, ಕೆಲವರು ದಾರ ಕಟ್ಕೊಂಡಿರ್ತಾರೆ, ಕೆಲವರು ಆರ್ಟಿಫಿಷಿಯಲ್ ಹಾಕೊಂಡಿರ್ತಾರೆ. ಅದೆಲ್ಲ ಬೇಡ ಅಂತೇಳಿ ನಾವು ಹಂಗೆ ಮಾಡ್ಕೊಟ್ಟಿರ್ತೀನಿ. ಅಷ್ಟು ಬಿಟ್ಟರೆ ಅದರಲ್ಲಿ ಕಡಿಮೆ ಟಚಿಂಗ್ ಮಾಡಿಕೆ ರೀಸನ್ ಅದೊಂದೇ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಪ್ರತಿಯೊಂದು ಮಾತಲ್ಲೂ ಪ್ರತಿಯೊಂದು ಅಡಿಯಲ್ಲೂ ಅವ್ರವ್ರ ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತೆ. ಇದರಲ್ಲಿ ನನ್ನ ಸ್ವಾರ್ಥ ಏನಂದ್ರೆ ನನ್ನ ಪ್ರಾಬ್ಲಮ್ ಇದು, ನಾನು ಇಷ್ಟು ದಿನ ಸರ್ವಿಸ್ ಮಾಡ್ಕೊಟ್ಟಿದ್ದೀನಿ, ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ. ಅದನ್ನ ನಾನಾಗಿ ನಾನು ಹೇಳ್ಬೇಕಲ್ಲ. ಯಾಕಂದ್ರೆ ಇವಾಗ ನಾನು ಸುತ್ತಮುತ್ತಲಿರೋರಿಗೆ ನಾನೇನು ಹೇಳ್ಬೇಕಾಗಿಲ್ಲ, ನಾನು ಒಳ್ಳೆಯವನು, ನನ್ಗೆ ಆರ್ಡರ್ ಕೊಡಿ ಅಂತ ನಾನು ಹೇಳ್ಬೇಕಾಗಿಲ್ಲ. ಅವ್ರಿಗೆ ಗೊತ್ತಾಗಿರುತ್ತೆ, ಅವ್ರು ಕೊಡ್ತಾರೆ. ಗೊತ್ತಾಗದೆ ಇನ್ನೂ ಸ್ಫೂರ್ತಿ ಗೊತ್ತವ್ರು ಬೇಡ ಬಿಡು ಕೊಡೋದು ಅಂತ ಅನ್ಕೊಂಡಿರ್ತಾರೆ. ಅದು ಅವ್ರವ್ರ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನನಗೆ ಸುಮಾರು ಅಂದ್ರೆ ನಾನು ನನ್ನ ಲೆಕ್ಕ ಪ್ರಕಾರ ಸುಮಾರು ಒಂದು 2,500 ಕಸ್ಟಮರ್ನ ನಾನು ಆರ್ಡರ್ ಮಾಡ್ಕೊಟ್ಟಿದ್ದೀನಿ. 2,500 ಹೋಗಿದ್ರೆ ಅಮ್ಮಮ್ಮ ಅಂದ್ರೆ ಒಂದು 10% ಜನ ಮತ್ತೆ ಕನೆಕ್ಟ್ ಆಗದೆ ಇರ್ಬೋದು. ಯಾಕಂದ್ರೆ ಕೆಲವು ಅವ್ರಿಗೆ ಆ ರೇಂಜ್ ಇಲ್ಲದೆ ಇರ್ಬೋದು. ಒಂದು ವೇಳೆ ನನ್ನ ಹತ್ರ ಬಂದು ಮತ್ತೆ ಜ್ಯುವೆಲ್ರಿ ಮಾಡಿಸೋ ಶಕ್ತಿ ಅವ್ರಿಗೆ ದೇವ್ರು ಕೊಟ್ಟಿರದೆ ಹೋಗಿರ್ಬೋದು. ಇನ್ ಕೆಲವರು ಪರಿಚಯ ಆದಾಗಿಂದ ಇದುವರೆಗೂ ಕೂಡ ಪ್ರತಿಯೊಂದು ಜ್ಯುವೆಲ್ರಿನ ಮಾಡಿಸೋರು ತುಂಬಾ ಜನ ಇದ್ದಾರೆ. ತುಂಬಾ ಗೌರವದಿಂದ ಮಾತಾಡಿ, ತುಂಬಾ ಪ್ರೀತಿ ಅಂತ ಹೇಳ್ಬಾರ್ದು, ತುಂಬಾ ಗೌರವದಿಂದ ಅವರು ಆರ್ಡರ್ ಕೊಟ್ಟಿರ್ತಾರೆ. ಅವ್ರನ್ನೆಲ್ಲ ನಾನು ಉಳಿಸ್ಕೊಂಡಿದ್ದೀನಿ ನಾನು ಅನ್ನೋದು ಒಂದು ಖುಷಿ. ಇವಾಗ ಬಾಧೆ ಬಿಡ್ತಿರೋದು ಅದಕ್ಕೋಸ್ಕರ. ಇಷ್ಟು ಜನಕ್ಕೆ ನಾನು ಎಲ್ಲೆಲ್ಲೋ ತುಂಬಾ ಕಡೆ ಹೋಗಿದ್ದೀನಿ. ನಾನು ಕೆಲವು ಎಲ್ಲಾನು ವಿಡಿಯೋದಲ್ಲಿ ಹೇಳಿರಲ್ಲ, ತುಂಬಾ ಚಿಕ್ಕದಕ್ಕೆಲ್ಲ ನಾನು ಹೋಗಿ ತುಂಬಾ ಊರುಗಳಿಗೆ ಹೋಗಿ ಡೆಲಿವರಿ ಕೊಟ್ಟಿದ್ದೀನಿ. ಒಂದೊಂದ್ಸಲಿ ಏನು ಲಾಭ ಇಲ್ಲದೆ ನನ್ನ ಕೈಯಿಂದಾನೇ ಲಾಸ್ ಆಗುತ್ತೆ. ನನ್ಗೇನಂದ್ರೆ ಅದು ತುಂಬಾ ಖುಷಿ ಕೊಡ್ತಿತ್ತು. ಒಂದೊಂದು ಹೊಸ ಜಾಗಕ್ಕೆ ಹೋಗೋದು, ಹೊಸ ಜಾಗದಲ್ಲಿ ಊಟಗಳು ಮಾಡೋದು, ಸ್ವಲ್ಪ ಅಲ್ಲಿ ಏನು ತಿಂಡಿಗಳ ಬಗ್ಗೆ ತುಂಬಾ ತಿನ್ಬೇಕು ಅನ್ಸುತ್ತೆ ನನಗೆ. ಹಂಗ ಅನಿಸ್ದಾಗೆಲ್ಲ ಏನೋ ಒಂದು ತಿನ್ಬೇಕು ಅನ್ನೋದು, ಅದು ಹೊಸ ಜಾಗಕ್ಕೆ ಹೋದಾಗ ತಿನ್ಬೇಕು ಅನ್ಸಿರುತ್ತೆ. ಆ ತರ ಓಡಾಡೋದು ನಂಗೆ ತುಂಬಾ ಇಷ್ಟ ಆಯ್ತು. ಇವಾಗ ಅದನ್ನ ಮಾಡ್ಲಿಕ್ಕೆ ಆಗಲ್ಲ ಇನ್ನು ಮುಂದೆ. ಯಾಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಇವಾಗ ಈ ನಾಗರ ತಗೊಂಡಿದ್ದಾರೆ ಒಂದು ಕಸ್ಟಮರ್, ಇದಕ್ಕೆ ಬಿಲ್ ಹಾಕೊಡಿ ಅಂತ ಹೇಳಿದ್ರೆ ಬಿಲ್ ಹಾಕೊಟ್ಟಿದ್ದೀನಿ. ಈ ಮೇಡಮ್ ಅವರು ಇದಕ್ಕೆ ನನಗೆ ಇಷ್ಟೊತ್ತಿಗೆ ಒಂದು 7-8 ಸಲ ಫೋನ್ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ, ಒಂದು 10 ಸಲ ಮೆಸೇಜ್ ಮಾಡಿರ್ತಾರೆ. ಬಿಲ್ ಕಳ್ಸ್ಕೊಡಿ ರೆಡಿ ಆಗಿದೆಯಲ್ಲ, ಬಿಲ್ ಕಳ್ಸ್ಕೊಡಿ ಅಂತ. ಆಗಿದೆ ಇಲ್ಲ ಅಂತ ಡೌಟ್ ಬಂದ್ಬಿಡುತ್ತೆ. ಆ ತರಗೆ ಆಗುತ್ತೆ. ಆ ತರ ಸುಮ್ನೆ ಒಂದು ಬಿಲ್ ಅವ್ರು ಅಮೌಂಟ್ ಹಾಕ್ಬಿಡ್ತೀವಿ ನಾವು, ನನಗೆ ಬಿಲ್ ಕಳ್ಸ್ಕೊಡಿ ಅಂತ ಹೇಳಿದ್ರೆ ಅದು ಕೂಡ ನನಗೆ ಟೈಮ್ ಸಿಗ್ತಿಲ್ಲ. ಅಷ್ಟು ಟೈಮ್ ಇರಲ್ಲ. ಅದು ನಾನು ಹೇಳೋದು ಅದು ಯಾಕೆ ಇರಲ್ಲ ಟೈಮು ಅಂತಂದ್ರೆ, ಇವಾಗ ನಾನು ಬೆಳಗ್ಗೆ ಎದ್ದೇಳ್ದಾಗಿಂದ ಮತ್ತೆ ರಾತ್ರಿ ಮಲಗೋರ್ಗೆ ಇದ್ರ ಬಗ್ಗೆನೇ ಯೋಚನೆ ಇರುತ್ತೆ, ಬೇರೆ ಏನು ಯೋಚನೆ ಮಾಡ್ತಿರಲ್ಲ. ಆದ್ರೂ ಕೆಲ್ಸಗಾರರು ಅವ್ರದೇ ಆದ ಕೆಲ್ಸಗಳಿರ್ತವೆ, ಏನಾದ್ರೂ ಆಗಿರ್ಬೋದು. ಅವ್ರ ಕೆಲಸ ಇರ್ತವೆ. ಅವ್ರನ್ನ ನಾವು ಕೆಲಸ ಬಲವಂತವಾಗಿ ನೀವು ಬನ್ನಿ ಕೆಲಸ ಮಾಡು, ಇದು ಮಾಡ್ಕೊಡಿ ನನಗೆ ಅಂತ ನಾನು ಪದೇ ಅದು ಫೋರ್ಸ್ ಮಾಡೋಕ್ಕಿಲ್ಲ. ಅರ್ಜೆಂಟ್ ಇದೆ ಇದನ್ನ ಮಾಡ್ಕೊಟ್ಬಿಡಿ ಅಂತ ಹೇಳ್ತೀನಿ. ನಾನು ಹೇಳೋದು ಎಲ್ರಿಗೂ ಅದೇನೆ. ನಂದೇನೋ ಆರ್ಡರ್ ತಗೊಂಡಿದ್ದೀನಿ, ಇದು ನನ್ನ ಜವಾಬ್ದಾರಿ, ನಿಂಗೆ ಬೇಕಿಲ್ಲ ಅನ್ನೋ ತರ ಅಂತವ್ರ ಕೆಲ್ಸಕ್ಕೆ ನಾನು ಎರಡು ಕೆಲಸ ಕೊಡೋಕೆ ಹೋಗಲ್ಲ.
ನಾನು ಕೆಲಸ ತಗೊಂಡಿದ್ದೀನಿ ಅಂದರೆ ಅದು ಮಾಡೋರು ಕೂಡ ಅಷ್ಟೇ ಶ್ರದ್ಧೆಯಿಂದ ಮಾಡೋ ಅಂಥವ್ರಿಗೆ ನಾನು ಆರ್ಡರ್ ತಗೊಳ್ತೀನಿ. ಇಲ್ಲಾಂದರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಡ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಕ್ಕೆ ಹೋಗಲ್ಲ ನಾನು. ಅದು ಇಷ್ಟು ದಿನ ನಾನು ಮಾಡಿದ್ದೀನಿ ಅಂದರೆ ಅದು ಎಲ್ಲ ನಾನು ಒಬ್ಬನೇ ನಾನೇನೋ ಕಷ್ಟ ಬಿದ್ದು ಮಾಡಿಬಿಟ್ಟಿದ್ದೀನಿ ಅಂತೇಳಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿರೋರು ಕೂಡ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಆದ್ರಿಂದನೇ ಅದು ಇಷ್ಟು ಜನ ನಾನು ಆರ್ಡ್ರ್ ತೊಗೊಂಡು ಮಾಡಲಿಕ್ಕಾಗಿರುತ್ತೆ. ಇನ್ನು ಮುಂದೆ ಕೂಡ ಏನಾದರೂ ನೀವು ಆರ್ಡ್ರ್ ಮಾಡಬೇಕಂದ್ರೆ ನಾನು ಹೇಳ್ತಿರೋ ಉದ್ದೇಶ ಅದೇ. ನನಗೆ ಅನುಕೂಲ ಇಲ್ಲ, ನನಗೆ ನನ್ನ ಮೈ ನಂಗೆ ಸಪೋರ್ಟ್ ಮಾಡ್ತಿಲ್ಲ. ಓಡಾಡಿ ನಾನು ಡೆಲಿವರಿ ಕೊಟ್ಟು ಆರ್ಡ್ರ್ ತಗೊಳ್ಳೋಕ್ಕೆ ಡೆಲಿವರಿ ಕೊಡಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಪದೇ ಪದೇ ಹೇಳ್ತಿದ್ದೀನಿ. ಸ್ವಲ್ಪ ಅಂಗಡಿಗೆ ಬಂದು ಆರ್ಡ್ರ್ ಮಾಡಿ, ಅಂಗಡಿಗೆ ಬಂದು ಡೆಲಿವರಿ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಿದ್ದೀನಿ. ಬನ್ನಿ ಪ್ಲೀಸ್. ಕೆಲವರಿಗೆ ನಾನು ಡೆಲಿವರಿ ಕೊಡ್ತೀನಿ, ಕೊಡಲ್ಲ ಅಂತ ನಾನು ಹೇಳ್ತಿಲ್ಲ. ಪೂರ್ತಿಯಾಗಿ ನಾನೇನು ಅಂಗಡಿಗೆ ಬಂದು ಕೂತ್ಕೊಂಡ್ಬಿಟ್ಟು ಇಲ್ಲೇನು ಡೆಲಿವರಿ ಕೊಡಲ್ಲ ನಾನು, ನೀವು ಇಲ್ಲಿಗೆ ಬನ್ನಿ ಅಂತ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಿಲ್ಲ. ಕೆಲವರು ಕಸ್ಟಮರ್ ಇದ್ದಾರೆ, ಯಾಕಂದ್ರೆ ಅವರು ಅವ್ರಿಗೆ ಟೈಮ್ ಸಿಗೋದೇ ಹೆಚ್ಚು. ನನಗಿಂತ ಬ್ಯುಸಿ ಇದ್ದವರು ತುಂಬ ಇರ್ತಾರೆ. ಅವರು ಏನಾಗುತ್ತೆ ಅಂದರೆ ಅವರು ಸರಿ ಬಿಡಿ ನಾವು ಬರ್ತೀವಿ ಮಂಜು ಅಂತ ಹೇಳಿ, ಬೇಡ ಬೇಡ ನೀವು ಬರಬೇಡಿ, ನೀವು ಬಂದಾಗ ನಾನು ಇರಲ್ಲ, ನಾನೇ ಬಂದು ಡೆಲಿವರಿ ಕೊಡ್ತೀನಿ ಅಂತ ತುಂಬ ಜನಕ್ಕೆ ಹೇಳಿ ನಾನು ಡೆಲಿವರಿ ಕೊಟ್ಟಿರ್ತೀನಿ. ನಾನು ತುಂಬ ಕಡಿಮೆ ಇರುತ್ತೆ. ಅಂಗಡಿಗೆ ಬಂದು ಆರ್ಡರ್ ಮಾಡಿ ಅಂಗಡಿಗೆ ಬಂದು ಡೆಲಿವರಿ ತಗೊಳ್ಳೋರು ತುಂಬ ಕಡಿಮೆ ಇರ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ಅಮೌಂಟ್ ಫೋನ್ಪೇ ಮಾಡಿಬಿಟ್ಟಿರ್ತಾರೆ. ಕೆಲವರು ಭಯ ಪಟ್ಟಿರ್ತಾರೆ ಸ್ಟಾರ್ಟಿಂಗಲ್ಲಿ. ಇನ್ನು ಕೆಲವರು ಫೋನ್ ಪೇ ಮಾಡಿಬಿಟ್ಟು ಇರ್ಲಿ ಬಿಡು ಮಾಡಿಬಿಟ್ಟಿದ್ದೀವಿ ಇರುತ್ತೆ ಎಲ್ಲಿಗೋಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು 23 ದಿನಕ್ಕೆ ಮತ್ತೆ ಹೇಳಿ ನಾವು ಅಮೌಂಟ್ ಹಾಕಿದ್ದೀನಿ, ನೀವು ಆರ್ಡರ್ ತಗೊಂಡಿದ್ದೀರಾ ಇಲ್ವಾ ಅಂತ ಕೇಳೋರು ತುಂಬ ಜನ ಇರ್ತಾರೆ. ಮರ್ತೋಗ್ತಿರ್ತೀನಿ ನಾನು ಒಂದೊಂದ್ಸಲಿ, ಅದನ್ನು ಮರ್ತೋಗ್ತಿರ್ತೀನಿ. ಅದನ್ನು ನನ್ನ ವೀಕ್ನೆಸ್, ಅದು ಮರು ಅನ್ನೋದು. ನಾನು ಹೇಳೋದು ನೀವು 1-10 ಸಲ ನೀವು ಜ್ಞಾಪಕ ಮಾಡಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಮತ್ತೆ ಆರ್ಡ್ರ್ ಮಾಡಿ. ಆದಷ್ಟು ಚಿನ್ನ ತಗೊಳ್ಳಿ, ಜ್ಯುವೆಲ್ರಿನ ಮಾಡ್ಸೋಕೆ ಹೋಗಬೇಡಿ. ಯಾಕಂದರೆ ಮಕ್ಕಳಿರೋರು ಜ್ಯುವೆಲ್ರಿ ಮಾಡಿಸ್ಬೇಕು ಅಂತ ಅನ್ಕೋಬೇಡಿ, ಬರೀ ಚಿನ್ನ ಅಂತ ತೆಗೆದಿಡಿ. ಇದಕ್ಕಿಂತ ಮುಖ್ಯವಾಗಿ ನಾನು ಹೇಳೋದಂದರೆ ಯಾರಾದರೂ ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು ಯಾರು ವಿಡಿಯೋ ನೋಡ್ತಿದ್ರೆ ಫಸ್ಟ್ ಈ ಚಿನ್ನ ತಗೊಳ್ಳೋದು, ಬೆಳ್ಳಿ ತಗೊಳ್ಳೋದು, ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ಸೂರೆನ್ಸ್ ಪಾಲಿಸಿ ಅನ್ನೋದು ಒಂದು ಹಾಕ್ಸ್ಕೊಳ್ಳಿ. ಹೆಲ್ತ್ ಬಗ್ಗೆ ಚೆನ್ನಾಗಿರುತ್ತೆ, ತುಂಬ ಆರಾಮ್ ಕೊಡುತ್ತೆ. ಕಂಪಲ್ಸರಿ ಪ್ರತಿಯೊಬ್ಬರು ಇನ್ಸೂರೆನ್ಸ್ ಮಾಡ್ಕೊಳ್ಳಿ. ಜ್ಯುವೆಲ್ರಿಗಿಂತ ಮುಖ್ಯವಾಗಿ ನೀವು ಅದನ್ನು ಮಾಡಿಸಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಜ್ಯುವೆಲ್ರಿನೂ ಮಾಡಿಸಿ ಮತ್ತು ಇನ್ಸೂರೆನ್ಸ್ ಮಾಡ್ಕೊಂಡು ಇದೆ ಅಂತೀರ. ನಾನು ಹೇಳ್ತಿಲ್ಲ ಇಂಥದ್ದು ಇನ್ಸೂರೆನ್ಸ್ ಅಂತ ನನಗೆ ಯಾವುದೂ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ. ಆದರೆ ನೀವು ಖುಷಿಯಾಗಿರಬೇಕು, ನೆಮ್ಮದಿಯಾಗಿರ್ಬೇಕಂದ್ರೆ ಚಿನ್ನಕ್ಕಿಂತ ಮುಖ್ಯವಾಗಿ ಚಿನ್ನದಂಥ ಪಾಲಿಸಿ ಒಂದು ಹಾಕ್ಕೊಂಡು ಮತ್ತೆ ಜ್ಯುವೆಲ್ರಿ ಮಾಡಿಸ್ಕೊಳ್ಳಿ. ಆಯಿತಾ? ಇದು ಒಂದು 15 ದಿನ ಆಗ್ತಿದೆ ನಾನು ವಿಡಿಯೋ ಮಾಡಿ. ಅಷ್ಟು ಬಿಡುವಿಲ್ಲದೆ ಇದೆ, ಕೆಲಸಗಳು ಅಷ್ಟು ಇದ್ದಾವೆ. ಅಂದರೆ ಬರೀ ಲಾಭ ತಗೊಳ್ತಿದ್ದೀನಿ ಅಂತ ಜ್ಯುವೆಲ್ರಿ ಮಾಡ್ತಿಲ್ಲ. ಲಾಭ ಹಿಂದ್ಗಡೆ ನನ್ನ ಸ್ವಾರ್ಥ ತುಂಬ ಇದೆ. ಅನಿಸ್ಬೋದು ಹೆಂಗೆ ನಾವು ಇವ್ರು ನಂಬೋದು ಅನ್ನೋಕ್ಕೋಸ್ಕರ ಅದಕ್ಕೋಸ್ಕರ ನಾನು ಏನಂದರೆ ಬಿಸ್ನೆಸ್ಗೋಸ್ಕರ ಅಂತೇಳಿ ಬೇರೆ ನಂಬರ್ ಇಟ್ಕೊಂಡಿರೋದು, ನನ್ನ ಪರ್ಸ್ನಲ್ಗಂತ ಇನ್ನೊಂದು ನಂಬರ್ ಇಟ್ಕೊಂಡ್ರೆ ಆ ಥರ ಏನೂ ಇಟ್ಕೊಂಡಿಲ್ಲ. ನಾನು ಬ್ಯಾಂಕು ಕೊಟ್ಟಿರೋ ನಂಬರ್ ಆಗಿರ್ಬೋದು, ನಾನು ಯೂಸ್ ಮಾಡ್ತಿರೋ ನಂಬರ್ ಆಗಿರ್ಬೋದು, ಎಲ್ಲನೂ ಒಂದೇ ನಂಬರ್ ಆಗಿರುತ್ತೆ. ಇದು ಒಂದೇ ನಂಬರೇ ನನಗೆ. ಫೋನ್ ನಂಬರ್ ಹೇಳ್ತಿದ್ದೀನಿ, ಒಂದೇ ನಂಬರ್ ಅಂದರೆ ಏನೋ ನಂಬರ್ ಆಗಲಿ ಅನ್ಕೋಬೇಡಿ, ಫೋನ್ ನಂಬರ್. ಮತ್ತು G7 ಬಗ್ಗೆ ಏನಾದರೂ ಬೇಕಿದ್ರೆ ನೀವು ಸರ್ಚ್ ಮಾಡಬೇಕಂದ್ರೆ ಏನಿಲ್ಲ, ನನ್ನ ಮೊಬೈಲ್ ನಂಬರ್ ತೊಗೊಂಡು ಗೂಗಲಲ್ಲಿ ಹಾಕಿ ಸರ್ಚ್ ಮಾಡಿ. ನನ್ನ ಫೇಸ್ಬುಕ್ಕು, ನನ್ನ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ID ಮತ್ತು ಪಿಂಟ್ರೆಸ್ಟ್ ಆ್ಯಪ್ದು ಎಲ್ಲ ಡೀಟೇಲ್ ಬರುತ್ತೆ. ಅದೆಲ್ಲ ನೀವು ನೋಡ್ಬೋದು. ನನ್ನ ಅಂಗಡಿ ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಅದು, ಬ್ಯಾಂಕ್ ಡೀಟೇಲ್ ಆಗಿರ್ಬೋದು, ಪ್ರತಿಯೊಂದು ನಾನು ಕೊಟ್ಟಿರ್ತೀನಿ. ನಿಮ್ಗೆ ಏನು ಬೇಕಿದ್ರು ಬಂದು ಧೈರ್ಯವಾಗಿ ಆರ್ಡ್ರ್ ಮಾಡಿ, ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ. ಆಯಿತಾ? ಹಂಗಂತೇಳಿ ತುಂಬ ಲೇಟ್ ತೊಗೊಂಡು ಆರ್ಡ್ರ್ ಮಾಡಬೇಡಿ. ಏನಂದರೆ ಇವಾಗ ಆರ್ಡ್ರ್ ಮಾಡಿಬಿಟ್ಟು 1 ತಿಂಗಳಿಗೆ ಡೆಲಿವರಿ ತೊಗೊಳ್ತೀವಿ, ಒಂದು 20 ದಿನಕ್ಕೆ ಡೆಲಿವರಿ ತೊಗೊಳ್ತೀವಿ, ಈ ಥರ ಯೋಚನೆ ಮಾಡಬೇಡಿ. ಯಾಕಂದರೆ ಆದಷ್ಟು ಬೇಗ ನೀವು ಡೆಲಿವರಿ ತೊಗೊಳ್ಳೋದು ತುಂಬ ಒಳ್ಳೆಯದು ಎಲ್ಲದಕ್ಕೂ. ಯಾಕಂದರೆ ನನಗೂ ರಿಸ್ಕ್ ಇರಲ್ಲ, ನಾನು ಇನ್ವೆಸ್ಟ್ ಮಾಡಿರ್ತೀನಿ ಅದ್ರ ಮೇಲೆ ನೀವು ಸ್ವಲ್ಪ ಕೊಟ್ಟಿರ್ತೀರ ಅಂದ್ಕೊಳ್ಳಿ. ನೀವು ಒಂದು 50 ಗ್ರಾಮ್ ಆರ್ಡ್ರ್ ಮಾಡಿದರೆ ನಾನು ಅದಕ್ಕೆ ಮತ್ತೆ ಕೆಲಸಗಾರ ಕೊಟ್ಟು, ನೀವು ಒಂದು 10,000 20,000 ಕಡಿಮೆ ಕೊಟ್ಟಿರ್ತೀರ, ನಾನು ಅದನ್ನು ಕೂಡ ಕೆಲಸಗಾರ ಕೊಟ್ಟು ನಾನು ಮತ್ತೆ ಜ್ಯುವೆಲ್ರಿ ಮಾಡಿಸಿಟ್ಟಿರ್ತೀನಿ.
ಕೆಲವು ಲೇಟ್ ಆಗುತ್ತೆ ಡೆಲಿವರಿ ತಗೋ. ಆ ಥರ ಲೇಟ್ ಆಗೋಂಗಿದ್ರೆ ಆರ್ಡರ್ ಮಾಡಬೇಡಿ. ನಿಮ್ಗೆ ಯಾವಾಗ ನೆಸಿಟಿ ಇದೆ ಆವಾಗ ಮಾತ್ರ ಆರ್ಡರ್ ಮಾಡಿ. ಒಂದು ವಾರದಿಂದ 10 ದಿನ, ಮ್ಯಾಕ್ಸಿಮಮ್ ಅಂದರೆ ಒಂದು 15 ದಿನ ಒಳಗಡೆನೆ ಡೆಲಿವರಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇದು ವಿಷಯ. ಮತ್ತು ಇಲ್ಲಿ ನನ್ನ ಬ್ಯಾಂಕ್ ಡೀಟೇಲ್ ಕೊಟ್ಟಿರ್ತೀನಿ, ನಾನು ಅಡ್ರೆಸ್ ಕೊಟ್ಟಿರ್ತೀನಿ. ಏನಾದರೂ ಬೇಕಿದ್ರೆ ಬಂದು G7 ಆರ್ಡರ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ.